ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲ್ಲೂಕಿನಲ್ಲಿ ಪಿಡಿಒ ಅಮಾನತಿಗೆ ಆಗ್ರಹಿಸಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಮಾವಿನಭಾವಿ ಗ್ರಾಮ ಪಂಚಾಯತ್ ಪಿಡಿಒ ಜಯಶ್ರೀ ಭೂವಿ ಅವರು ನಿಯಮಿತವಾಗಿ ಪಂಚಾಯತ್ಗೆ ಬಾರದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಆರೋಪಿಸಿ ತಾಲೂಕಾ ಪಂಚಾಯತ್ ಕಚೇರಿ ಎದುರು ಕರವೇ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ಧರಣಿ ನಡೆಸಿದರು. ಮಾವಿನಭಾವಿ ಗ್ರಾಮ ಪಂಚಾಯತಿ ಪಿಡಿಒ ಅವರನ್ನು ಅಮಾನತು ಮಾಡಿ, ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಗೆ ಪಿಡಿಒ ಜಯಶ್ರೀ ಅವರನ್ನು ಅಮಾನತು ಮಾಡಿ, ಕರ್ತವ್ಯ ಲೋಪವೆಸಗಿ ಪಿಡಿಒ ಜಯಶ್ರೀ ಅವರನ್ನು ಅಮಾನತು ಮಾಡಿ, ಪಿಡಿಒ ಮೇಲೆ ನಿಗಾ ವಹಿಸದ ಇಒ ಅವರನ್ನು ವರ್ಗಾವಣೆ ಮಾಡಿ. ಬೇಕೇ ಬೇಕು, ಬೇಕೇ ಬೇಕು, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಗೆ. ಮಾವಿನಭಾವಿ ಪಂಚಾಯತ್ ವ್ಯಾಪ್ತಿಯ ಭೂಪುರ ರಾಂಪುರ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಕೊರತೆಯಾಗಿದ್ದು ಚರಂಡಿಗಳು ತುಂಬಿ ಕೊಳಚೆ ನೀರು ರಸ್ತೆಗೆ ಹರಿಯುತ್ತಿದೆ. ಇದರಿಂದ ಸಾರ್ವಜನಿಕ ಆರೋಗ್ಯಕ್ಕೆ ಗಂಭೀರ ಅಪಾಯ ಎದುರಾಗಿದೆ ಎಂದು ಪ್ರತಿಭಟನಾಕಾರರು ತಿಳಿಸಿದ್ದಾರೆ. ನಿರ್ಲಕ್ಷ್ಯ ವಹಿಸಿದ ಪಿಡಿಒ ಜಯಶ್ರೀ ಭೂವಿ ಅವರನ್ನು ಕೂಡಲೇ ಅಮಾನತು ಮಾಡಬೇಕೆಂದು ಆಗ್ರಹಿಸಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮೂಲಕ ಜಿಲ್ಲಾಧಿಕಾರಿಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ವಿಷಯ ಕರ್ತವ್ಯ ಲೋಪವೆಸಗಿದ ಮಾವಿನಭಾವಿ ಗ್ರಾಮ ಪಂಚಾಯತ್ ಪಿಡಿಒ ಜಯಶ್ರೀ ಅವರ ಅಮಾನತಿಗೆ ಆಗ್ರಹಪಡಿಸುತ್ತೇವೆ. ಮಾನ್ಯರೇ, ಈ ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಲಿಂಗಸೂರು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ತಮ್ಮ ಗಮನಕ್ಕೆ ತರವಹಿಸುವ ವಿಷಯ ಏನೆಂದರೆ, ಮಾವಿನಭಾವಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಭೂಪುರ ರಾಂಪುರ ಗ್ರಾಮದಲ್ಲಿ ಸ್ವಚ್ಛತೆ ಮರೆಯಾಗಿದ್ದು ತುಂಬಿದ ಚರಂಡಿಗಳ ಗಲೀಜು ನೀರು ರಸ್ತೆಗೆ ಹರಿದು ದುರ್ನಾತ ಬೀರುತ್ತಿದ್ದು, ಇದೇ ಚರಂಡಿಯ ನೀರಲ್ಲಿ ಮಕ್ಕಳು ಶಾಲೆಗೆ ಓಡಾಟ ಮಾಡಬೇಕಾದ ಸಂಘರ್ಷ ಪರಿಸ್ಥಿತಿ ಎದುರಾಗಿದೆ. ಈ ರಸ್ತೆಯಲ್ಲಿ ಶಾಲಾ ಮಕ್ಕಳು ಗಲೀಜು ನೀರಲ್ಲಿ ಕಾಲು ಜಾರಿ ಬಿದ್ದ ಘಟನೆಗಳು ನಡೆದಿವೆ. ಇಂಥ ಅವ್ಯವಸ್ಥೆಯಿಂದ ಗ್ರಾಮಸ್ಥರಿಗೆ ಸಾಂಕ್ರಾಮಿಕ ರೋಗಗಳ ಭೀತಿ ಉಂಟಾಗಿದೆ. ಜೊತೆಗೆ ಗ್ರಾಮದಲ್ಲಿ ವರ್ಷಪೂರ್ತಿ ಆರಂಭವಾಗಿರಬೇಕಾದ ಶಿಶುಪಾಲನಾ ಕೇಂದ್ರ 1 ತಿಂಗಳು ಮಾತ್ರ ಆರಂಭವಾಗಿತ್ತು. ತದನಂತರ ಶಿಶುಪಾಲನಾ ಕೇಂದ್ರ ಬಾಗಿಲು ಶಾಶ್ವತವಾಗಿ ಬಂದಾಗಿದೆ. ಈ ಬಗ್ಗೆ ಕಾಳಜಿ ವಹಿಸಬೇಕಾದ ಮಾವಿನಭಾವಿ ಗ್ರಾಮ ಪಂಚಾಯತಿ ಪಿಡಿಒ ಜಯಶ್ರೀ ಅವರು ನಿದ್ರಾವಸ್ಥೆಗೆ ತಲುಪಿದ್ದು, ಅವರು ಹುಣ್ಣಿಮೆಯ ಚಂದ್ರನಂತೆ ಆಗೊಮ್ಮೆ ಈಗೊಮ್ಮೆ ಗ್ರಾಮ ಪಂಚಾಯತ್ ಕಚೇರಿಗೆ ಭೇಟಿ ಕೊಡುತ್ತಾರೆ. ಇನ್ನು ಭೂಪುರ ರಾಂಪುರ ಗ್ರಾಮದ ಸಮಸ್ಯೆಗಳ ಕುರಿತು ಪಿಡಿಒ ಅವರ ದೂರವಾಣಿ ಮೂಲಕ ಗಮನಕ್ಕೆ ತರಬೇಕೆಂದರೆ ಪಿಡಿಒ ಅವರು ಕರೆ ಕೂಡ ಸ್ವೀಕರಿಸದೆ ಅಸಭ್ಯ ತೋರುತ್ತಿದ್ದಾರೆ.